ಚಿಕ್ಕಬಳ್ಳಾಪುರದಲ್ಲಿ ದೋಸ್ತಿ ನಾಯಕರ ನಡುವೆ ಸಮರ ಆರಂಭ ಆಗಿತ್ತು. ಕೊನೆಗೂ ಸಮರಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಈಗ ಸಂಸದ ಸುಧಾಕರ್ ಮತ್ತು ಶಾಸಕ ರವಿಕುಮಾರ್ ಅವರ ನಡುವೆ ಮಾತಿನ ಚಕಮಕಿ ನಡೀತಾ ಇತ್ತು. ಇಬ್ಬರು ನಾಯಕರು ಒಬ್ಬರಿಗೊಬ್ಬರು ಮಾತಿನ ಸಮರವನ್ನೇ ಆರಂಭಿಸಿದ್ರು. ಇದರಿಂದ ಸಹಜವಾಗಿ ಪಕ್ಷದ ಒಂದು ಮೈತ್ರಿ ಏನಿತ್ತು ಅದರಲ್ಲಿ ಬಿರುಕು ಸಹಜವಾಗಿ ಕಾಣೋದಕ್ಕೆ ಸಿಗ್ತಾ ಇತ್ತು. ಈಗ ಈ ಮಾತಿನ ಚಕಮಕಿಗೆ ಬ್ರೇಕ್ ಬೀಳ್ತಾ ಹಾಗಾದ್ರೆ ರಾಜ್ಯ ನಾಯಕರ ಮುಂದೆ ಮಂಡಿಯೂರ್ತರ ಈ ಇಬ್ಬರು ಶೂರರು ಇವತ್ತು ಬೆಂಗಳೂರಿನಲ್ಲಿ ಇಬ್ಬರು ನಾಯಕರು ರಾಜಿ ಸಂಧಾನಕ್ಕೆ ಮುಂದಾಗ್ತಾ ಇದ್ದಾರೆ. ಜೆಡಿಎಸ್ನ ಶಾಸಕ ವರ್ಸಸ್ ಬಿಜೆಪಿ ಸಂಸದರ ಮಾತಿನ ಚಕಮಕಿ ಎಲ್ಲವೂ ಎಂಡಾಗುತ್ತಾ. ಈಗ ಕೆಐಎಡಿಬಿ ಜಮೀನು ಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೋಸ್ತಿ ನಾಯಕರ ನಡುವೆ ಕುಸ್ತಿ ಆರಂಭ ಆಗಿತ್ತು. ಸ್ವಾಧೀನ ವಿರೋಧವನ್ನ ಮಾಡ್ತಾ ಇದ್ದಾರೆ. ಶಿಡ್ಲಘಟ್ಟ ರೈತರ ಪರವಾಗಿ ಸುಧಾಕರ್ ಅವರು ನಿಂತು, ಇನ್ನು ರೈತರ ಪರವಾಗಿ ಮಾತನಾಡದೆ ಶಿಡ್ಲಘಟ್ಟ ಜೆಡಿಎಸ್ ಶಾಸಕ ರವಿಕುಮಾರ್ ಅವರು ಮೌನವಾಗಿ ನಿಂತರು. ಅದರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಇಬ್ಬರು ನಾಯಕರ ನಡುವೆ ನಡೀತಾ ಇದ್ದಂತಹ ಸಮರ ಏನಿದೆ ಇದು ಕೊನೆಗೂ ಈಗಲಾದರೂ ಅಂತ್ಯವಾಗುತ್ತಾ ಅನ್ನೋ ಪ್ರಶ್ನೆ. ಇನ್ನು ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಆಕ್ರೋಶ ಹೊರಹಾಕಿದ್ರು. ರೈತರ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಎರಡೂ ಕಡೆಯವರು ಕೂಡ ಪ್ರತ್ಯೇಕವಾಗಿ ಸುದ್ದಿಗೋಷ್ಠಿಗಳನ್ನು ಮಾಡಿದ್ರು. ಪರಸ್ಪರ ವಾಗ್ಯುದ್ಧ ಕೂಡ ಮಾಡಿದ್ರು. ಒಂದು ಕಡೆ ಸಂಸದ ಡಾಕ್ಟರ್ ಕೆ ಸುಧಾಕರ್, ಮತ್ತೊಂದು ಕಡೆ ಶಾಸಕರ ಮೇಲೂ ಕೂಡ ರವಿಕುಮಾರ್ ಅವರು ಫೈಟ್ ಮುಂದುವರೆಸಿದ್ರು ಮಾಜಿ ಶಾಸಕರ ವಿರುದ್ಧ. ಇದೀಗ ಮೈತ್ರಿ ಪಕ್ಷದ ನಾಯಕರು ಇಬ್ಬರ ಈ ಕಚ್ಚಾಟ ಏನು ನಡೀತಾ ಇದೆ ಇದರಿಂದಾಗಿ ಮೈತ್ರಿ ಪಕ್ಷಗಳ ರಾಜ್ಯ ನಾಯಕರಿಗೆ ಇದು ತಲೆನೋವಾಗಿ ಪರಿಣಮಿಸ್ತಾ ಇದೆ. ಇನ್ನು ಮೈತ್ರಿ ಪಕ್ಷದ ನಾಯಕರ ಕಿತ್ತಾಟದಿಂದಾಗಿ ಎನ್ಡಿಎ ಮಿತ್ರಕೂಟಕ್ಕೆ ಮುಜುಗರ ವ್ಯಕ್ತ ಆಗ್ತಾ ಇದೆ. ತೇಪೆ ಹಚ್ಚೋದಕ್ಕೆ ಇದೀಗ BY ವಿಜಯೇಂದ್ರ ಮುಂದಾಗ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಇದಕ್ಕೆ ಅಂತ್ಯ ಹಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ರಾಜ್ಯ ನಾಯಕರ ಕೆಂಗಣಿಗೆ ಗುರಿಯಾಗ್ತಾ ಇದ್ದಾರೆ ಇಬ್ಬರು ನಾಯಕರು. ಕೈಯಲ್ಲಿ ಮೈಕ್ ಹಿಡ್ಕೊಂಡು ಒಬ್ರಿಗೊಬ್ರು ಕಿತ್ತಾಟವನ್ನು ನಡೆಸ್ತಾ ಇದ್ರು. ಮೈತ್ರಿ ಧರ್ಮಕ್ಕೆ ಸಂಚಕಾರವನ್ನ ತಂದಿದ್ರು ಇಬ್ಬರ ಜಗಳ. ಇತ್ತ ಈ ಇಬ್ಬರ ಮಧ್ಯೆ ಶಿಡ್ಲಘಟ್ಟ ಬಿಜೆಪಿ ಮುಖಂಡ ರಾಮಚಂದ್ರೇಗೌಡ ಅವರು ಬಂದಿದ್ದಾರೆ. ಅವರು ಕೂಡ ಈಗ ಮೌನಕ್ಕೆ ಶರಣಾಗಿದ್ದಾರೆ. ಬಿಜೆಪಿ ಜೆಡಿಎಸ್ ರಾಜ್ಯ ನಾಯಕರ ಮುಂದೆ ಇವತ್ತು ಸಂಜೆ ಸಂಧಾನ ಸಭೆ ನಡೆಯುವ ಸಾಧ್ಯತೆ ಇದೆ. ಸಂಧಾನ ಮಾತುಕತೆ. ಶಾಸಕ ಹಾಗೂ ಸಂಸದರು ಇಬ್ಬರನ್ನೂ ಕೂಡ ರಾಜ್ಯ ಬಿಜೆಪಿ ಹಾಗೂ ಜೆಡಿಎಸ್ನ ನಾಯಕರು ಸಮಾಧಾನ ಮಾಡಲಿದ್ದಾರೆ. ಹೀಗಾಗಿ ಇಬ್ಬರ ನಡುವೆ ನಡೀತಾ ಇದ್ದಂತಹ ಸಮರ ಇದಕ್ಕೆ ಫುಲ್ ಸ್ಟಾಪ್ ಬೀಳುತ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು. ಒಂದೆಡೆ ಇಬ್ಬರ ಕಡೆಯವರು ಕೂಡ ಈ ಬಗ್ಗೆ ಪ್ರೆಸ್ ಮೀಟ್ ಕೂಡ ಮಾಡಿದ್ರು. ಪ್ರೆಸ್ ಮೀಟ್ ಮಾಡಿ ನಮ್ಮ ವಿರುದ್ಧ ಮಾತನಾಡಿದ್ರೆ ನೋಡಿ ಸರಿಯಾಗಿರಲ್ಲ, ನಮ್ಮ ನಾಯಕರ ವಿರುದ್ಧ ಮಾತನಾಡಿದ್ರೆ ನಾವು ಸುಮ್ಮನೆ ಕೂರೋದಿಲ್ಲ ಅಂತ ಮತ್ತೊಂದು ಬಣ. ಹೀಗಾಗಿ ಎರಡೂ ಟೀಮ್ಗಳ ನಡುವೆ ಏನು ಕಿತ್ತಾಟ ನಡೀತಾ ಇತ್ತು ಇದರಿಂದ ಮೈತ್ರಿ ಧರ್ಮಕ್ಕೆ ಸಂಚಕಾರ ಆಗ್ತಾ ಇತ್ತು. ಹೀಗಾಗಿ ಮೈತ್ರಿಯನ್ನು ಸರಿಯಾಗಿ ಕಾಪಾಡಿಕೊಂಡು ಹೋಗೋದಕ್ಕೆ ಈಗ ಇಬ್ಬರು ನಾಯಕರನ್ನ ಕರೆಸ್ಕೊಂಡು ಮಾತನಾಡೋದಕ್ಕೆ ಒಂದೆಡೆ ಬಿಜೆಪಿ ನಾಯಕರು, ಮತ್ತೊಂದು ಕಡೆ ಜೆಡಿಎಸ್ ನಾಯಕರು ಕೂಡ ಈಗ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಸೇರೋದಕ್ಕೆ ಯತ್ನ ಮಾಡ್ತಾ ಇದ್ದಾರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು. ಕಾಂಗ್ರೆಸ್ ಪಕ್ಷಕ್ಕೆ ಮರಳಿ ಗೂಡು ಸೇರೋದಕ್ಕೆ ಸುಧಾಕರ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಕೆಐಎಡಿಬಿ ಭೂಸ್ವಾಧೀನ ವಿಚಾರ ಅದಕ್ಕೆ ಅಸ್ತ್ರವಾಗ್ತಾ ಇದೆಯಾ? ಶಿಡ್ಲಘಟ್ಟದಲ್ಲಿ ಕೆಐಎಡಿಬಿಗಾಗಿ ರೈತರ ಭೂಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ MC ಸುಧಾಕರ್ ವಿರುದ್ಧವೂ ಕೂಡ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಕಿಡಿಕಾರಿದ್ದಾರೆ. ಇದಿಷ್ಟು ಮಾತ್ರ ಅಲ್ಲ, ಮೈತ್ರಿ ಪಕ್ಷ ಜೆಡಿಎಸ್ ಶಾಸಕರ ಮೇಲೂ ಕೂಡ ರವಿಕುಮಾರ್ ಅವರು ವಾಗ್ಯುದ್ಧವನ್ನು ನಡೆಸ್ತಾ ಇದ್ದಾರೆ. ಕ್ಯಾತೆ ತೆಗೆದು ಜಗಳವಾಡುವ ತಂತ್ರದ ಹಿಂದೆ ಪಕ್ಷಾಂತರದ ಸೂತ್ರ ಏನಾದರೂ ಅಡಗಿದೆಯಾ? ಡಾಕ್ಟರ್ ಕೆ ಸುಧಾಕರ್ ಅವರು ಕಾಂಗ್ರೆಸ್ಗೆ ಮತ್ತೆ ಮರಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಗುಸುಗುಸುಗಳು ಕೇಳಿಬರ್ತಾ ಇದೆ. ಈ ಕಾರಣಕ್ಕಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಮೈತ್ರಿ ನಾಯಕರ ಜೊತೆ ಕಿತ್ತಾಟವನ್ನು ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರಾ ಇಲ್ವಾ ಅನ್ನುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಈ ಚರ್ಚೆಗೆ ಅವರೇನು ಹೇಳ್ತಾರೆ ಅದು ಕೂಡ ಇಲ್ಲಿ ಪ್ರಶ್ನಾರ್ಥಕ ಆಗುತ್ತೆ. ಮತ್ತೊಂದೆಡೆ ಈ ಕೆಐಎಡಿಬಿ ಭೂಸ್ವಾಧೀನ ವಿಚಾರ ಏನಿದೆ ಅದನ್ನ ಇಟ್ಕೊಂಡು ಅವರು ಒಂದು ಕಡೆ ತಮ್ಮದೇ ನಾಯಕರ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಜೆಡಿಎಸ್ನ ನಾಯಕರು ಯಾರಿದ್ದಾರೆ ಅವರ ಮೇಲೂ ಕೂಡ ಅವರು ಹರಿಹಾಯ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮರಳೋದಕ್ಕೆ ಕೆಐಎಡಿಬಿ ಭೂಸ್ವಾಧೀನ ಈಗ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅಸ್ತ್ರವಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು. ಜಿಲ್ಲಾ ಉಸ್ತುವಾರಿ ಸಚಿವ MC ಸುಧಾಕರ್ ವಿರುದ್ಧ ಅಷ್ಟೇ ಅಲ್ಲದೆ ಜೆಡಿಎಸ್ನ ಶಾಸಕ ಮೇಲೂರು ರವಿಕುಮಾರ್ ಅವರ ವಿರುದ್ಧವೂ ಕೂಡ ಅವರು ವಾಗ್ಯುದ್ಧ ನಡೆಸಿದ್ರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡುತ್ತಾರೆ ಪ್ರತಿನಿಧಿ ಸಂತೋಷ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಒಂದೆಡೆ ಸುಧಾಕರ್ ಅವರು ಪಕ್ಷಾಂತರ ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಮಾತು, ಮತ್ತೊಂದೆಡೆ ತಮ್ಮದೇ ನಾಯಕರ ನಡುವೆ ನಡೆಸ್ತಾ ಇರುವಂತಹ ವಾಗ್ಯುದ್ಧ
ಸಹಜವಾಗಿ ಪ್ರಶ್ನೆ ಉಂಟಾಗುತ್ತೆ. ಹೀಗಾಗಿ ಏನ್ ನಡೀತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಹೌದು, ಏನಂತಂದ್ರೆ ಈಗ ಒಂದ್ ಕಡೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು, ಮತ್ತೊಂದ್ ಕಡೆ ಶಾಸಕ ಮೇಲೂರು ರವಿಕುಮಾರ್, ಇವರಿಬ್ಬರ ನಡುವೆ ವಾಗ್ಯುದ್ಧ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತಾರಕಕ್ಕೇರಿದೆ ಅಂತಾನೆ ಹೇಳ್ಬಹುದು. ಇವರಿಬ್ಬರಿಗಿಂತ ಹೆಚ್ಚಾಗಿ ಇವರ ಬೆಂಬಲಿಗರು ಸಹ ಅವರ ವಿರುದ್ಧವಾಗಿ ಇವರು ಪತ್ರಿಕಾಗೋಷ್ಠಿ ನಡೆಸೋದು, ಮತ್ತೆ ಅವರ ವಿರುದ್ಧವಾಗಿ ಇವರು ಪತ್ರಿಕಾಗೋಷ್ಠಿ ನಡೆಸ್ತಕ್ಕಂತ ಒಂದು ಕಂಟಿನ್ಯೂಸ್ ಆಗಿ ನಡ್ಕೊಂಡು ಬರ್ತಾನೆ ಇದೆ. ಇದೆಲ್ಲವನ್ನು ನೋಡ್ತಾ ಇದ್ರೆ ಡಾಕ್ಟರ್ ಕೆ ಸುಧಾಕರ್ ಅವರೇನಾದ್ರು ಕಾಂಗ್ರೆಸ್ ಕಡೆಗೆ ಹೋಗುವಂತ ಒಂದು ಮುನ್ಸೂಚನೆ ಇದೆಯಾ, ಅದ ಒಂದು ಉದ್ದೇಶಕ್ಕೋಸ್ಕರ ಏನಾದ್ರು ಈ ರೀತಿ ಮಾಡ್ತಾ ಇದಾರೆ ಅನ್ನುವಂತ ಒಂದು ಮಾಹಿತಿ ಸಹ ಜನಗಳಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈಗ ಸಚಿವರ ವಿರುದ್ಧವಾಗಿ ಏನಾದ್ರು ಹರಿಹಾಯ್ದ್ರೆ ಆಗ ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರು ನನ್ನ ಹತ್ರ ನೋಡಬಹುದು ಎನ್ನುವಂತ ಲೆಕ್ಕಾಚಾರಕ್ಕೆ ಡಾಕ್ಟರ್ ಕೆ ಸುಧಾಕರ್ ಅವರು ಹೋಗಿದ್ದಾರೆ ಅನ್ನುವಂತ ಒಂದು ಮಾತನ್ನು ಸಹ ಕೇಳ್ತಾ ಇದ್ದಾರೆ. ಈ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಂದು ವಿಚಾರದಲ್ಲಿಯೂ ಸಹ ಖ್ಯಾತೆಯನ್ನ ತೆಗೆದು ಜಗಳಕ್ಕೆ ಬೀಳ್ತಾ ಇದ್ದಾರೆ. ಅಲ್ಲದೆ ಬಿಜೆಪಿ ಘಟಾನುಘಟಿಗಳ ನಾಯಕರ ನಡುವೆ ನಲಿದು ಹೋಗ್ತಿರ್ತಕ್ಕಂತಹ ನಾಯಕರು ಮತ್ತೆ ಪಲಾಯನಕ್ಕೆ ಏನಾದ್ರು ಮುಂದಾಗಿದ್ದಾರಾ ಎನ್ನುವಂತ ಒಂದು ಮಾತನ್ನ ಇಲ್ಲಿನ ಸಾರ್ವಜನಿಕರು ಹೇಳ್ತಾ ಇರ್ತಕ್ಕಂಥದ್ದು. ಇದೇ ಒಂದು ಸಂದರ್ಭದಲ್ಲಿ ಕೆಡಿಬಿ ಒಂದು ಇವರಿಗೆ ಸೂಪರ್ ಅಸ್ತ್ರವಾಗಿ ಸಿಕ್ಕಿದೆ ಅಂತಾನೆ ಹೇಳಬಹುದು. ಓಕೆ, ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.